स्वागत है आपका बी न्यूज नेशन में। मैं हूं आबिद हुसैन शेख। डीके शिवकुमार पर कार्रवाई, मानव अधिकारों का उल्लंघन, देश की गरिमा को पामाल न होने दे, लोकतंत्र का अपमान और संविधान के खिलाफ केंद्र की मोदी सरकार काम कर रही है। देश की जांच एजेंसियां और कई विभाग मोदी और अमित शाह के इशारों पर काम कर रहे हैं। बदले और दुश्मनी की राजनीति देश के लिए खतरा है। ये एजेंसियां मनमानी करके एक पक्ष को निशाना बनाकर विरोध पक्ष का सफाया करने के उद्देश्य से मानव अधिकारों का खुला आम उल्लंघन करके देश की छवि, ईडी, आईटी, गुप्तचर विभाग का जनता पर से विश्वास कम करने का काम कर रही हैं। देश के राष्ट्रपति से निवेदन किया कि कानून और संविधान की गरिमा को बचाकर ये कदम उठाएं। पी चिदंबरम और डीके शिवकुमार पर की गई कार्रवाई गलत है। एजेंसियों को दिशा निर्देश तय करके काम करने की सलाह दी। मानव हक कल्याण मंडली के राज्य अध्यक्ष हाशिमपीर वालीकर के नेतृत्व में जेडीएस और कांग्रेस के पदाधिकारियों ने इस अवसर पर दिलावर काजी, हिरेमठ, घाटके, बागायत के अलावा कई प्रगति पर संगठनों के जिम्मेदार भागी रहे। डीसी के जरिए राष्ट्रपति को मेमोरेंडम पेश किया गया। जेडीएस ಮತ್ತು ಕಾಂಗ್ರೆಸ್ ಬಿಜಾಪುರದ ನೇತೃತ್ವದಲ್ಲಿ ಸಂಯುಕ್ತವಾಗಿ ಈ ದೇಶದ ಘನತಾವ್ಯಕ್ತ ಸ್ವಾಯತ್ತ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸವನ್ನು ನಿರ್ವಹಿಸಬೇಕು ಅಂದಾಗ ಮಾತ್ರ ಮೂಲಭೂತ ಹಕ್ಕುಗಳು, ಮಾನವ ಹಕ್ಕುಗಳು ಉಳಿಲಿಕ್ಕೆ ಸಾಧ್ಯ ಇದೆ. ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳಿದ ನಂತರವೂ ಅವರಿಗೆ ಮತ್ತೆ ಕಸ್ಟಡಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಇಂಥ ಅಪರಾಧಗಳು ಆಗಬಾರ್ದು. ಸಂವಿಧಾನಕ್ಕಿಂತ ದೊಡ್ಡವರು ಈ ದೇಶದಲ್ಲಿ ಯಾರೂ ಇಲ್ಲ. ಮುಖಂಡರುಗಳು ಕೂಡಿಕೊಂಡು ಈ ಒಂದು ಅರ್ಜಿಯನ್ನು ಕೊಡುವುದರ ಮೂಲಕ ರಾಷ್ಟ್ರ ಬೇರೆ ಯಾರು ಮೋದಿಯವರು ಹಾಗೂ ರಾಜ್ಯದಲ್ಲಿ ಯಡಿಯೂರಪ್ಪನವರು ದೇಶದ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಬಂದು ಇವತ್ತು ಅವ್ರು ಮಾಡ್ತಾ ಇರೋದು ಏನು? ಅವ್ರು ದೇಶದ ರಾಜಕಾರಣನೇ ಮಾಡ್ತಾ ಇದ್ದಾರೆ. ತಮಗೆ ಆಗದೇ ಇರೋರನ್ನ ಅಥವಾ ತಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡದೇ ಇರೋರನ್ನ ಮುಗಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಬಹಳ ಖೇದಕರ ಸಂಗತಿ. ಕೇಂದ್ರ ಸರ್ಕಾರ CBI ಮತ್ತು ಸ್ವತಂತ್ರ ಸಂಸ್ಥೆಗಳನ್ನು ನಿಷ್ಪಕ್ಷಪಾತವಾಗಿ ಕಾರ್ಯ ಮಾಡಲಿಕ್ಕೆ ಬಿಡಬೇಕಾಗಿತ್ತು. ಅವ್ರು ಬಿಡ್ತಾ ಇಲ್ಲ. ಅವ್ರು ತಮ್ಮ ಅಂಕೆಯಲ್ಲೇ ಅವತ್ತನ್ನು ಇಟ್ಕೊಂಡು ತಮ್ಮ ಬೇಕಾದವರಿಗೆ ಉಪಯೋಗ ಮಾಡಿ ಬೇಡದವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಇದು ಬಹಳ ಅಸಮಂಜಸದ. ಅದು ಕೂಡಲೇ ಈ ಕಾರ್ಯವನ್ನು ಅವರು ನಿಲ್ಲಿಸಬೇಕು. ನಿಲ್ಲಿಸದೇ ಇದ್ದರೆ ಇದಕ್ಕೆ ತಾನೇ ನಮ್ಮ ಕಾರ್ಯಾಧ್ಯಕ್ಷರು ಹೇಳಿದಾಗೆ ಮುಂದಿನ ದಿನಮಾನದಲ್ಲಿ ಜನ ಅವರ ವಿರುದ್ಧ ದಂಗೆ ಹೇಳಬೇಕಾಗ್ತದೆ. ಕಾಂಗ್ರೆಸ್ನ ಮುಖಂಡಗಳಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ವಿಷಯ ಸ್ವಾಯತ್ತ ಸಂಸ್ಥೆಗಳು ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡದಂತೆ ಕ್ರಮ ತೆಗೆದುಕೊಳ್ಳಲು ರಾಷ್ಟ್ರಪತಿಗಳಿಗೆ ಮನವಿ. ಮಾಧ್ಯಮದ ಬಂಧುಗಳಿಗೆ ಸ್ವಾಗತಿಸುತ್ತಾ, ಇಂದು ಬಿಜಾಪುರ ಐತಿಹಾಸಿಕ ನಗರದಲ್ಲಿ JDSನ ಜಿಲ್ಲಾ ಮುಖಂಡರುಗಳು, ಕಾಂಗ್ರೆಸ್ಸಿನ ಜಿಲ್ಲಾ ಮುಖಂಡರುಗಳು ಸಂಯುಕ್ತವಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಘನತಾವ್ಯಕ್ತ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಈ ದೇಶದ ಪ್ರಜಾಪ್ರಭುತ್ವ ಉಳಿವಿಗಾಗಿ ಹೋರಾಟ ಮತ್ತು ಚಿಂತನೆ ಮಾಡಬೇಕಾಗಿದೆ. ED, IT, CBI ಮುಂತಾದ ಸ್ವಾಯತ್ತ ಸಂಸ್ಥೆಗಳು ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿತಾ ಇರುವುದರಿಂದ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆ. ರಾಷ್ಟ್ರಪತಿಗಳು ಈ ಸ್ವಾಯತ್ತ ಸಂಸ್ಥೆಗಳನ್ನು ಸ್ವತಂತ್ರವಾಗಿ ಕೆಲಸ ಮಾಡುವುದಕ್ಕೆ ಒಂದು ವಿಶೇಷ ಕಾನೂನನ್ನು ರೂಪಿಸುವ ಅತ್ಯವಶ್ಯಕತೆ ಈಗ ಉಂಟಾಗಿದೆ. ಇತ್ತೀಚೆಗೆ ಕೇಂದ್ರ ಸಚಿವರಾದಂಥ ಚಿದಂಬರಂ ಅವರನ್ನು, ನಿನ್ನೆ ರಾಜ್ಯದ ಪ್ರಭಾವಿ ನಾಯಕರಾದಂಥ ಶ್ರೀ DK ಶಿವಕುಮಾರ್ ಅವರನ್ನು ವಿನಾಕಾರಣ ಇಲ್ಲದ ನೆಪ ಹೇಳಿ ಮೊಂಡ ಮತ್ತು ತಪ್ಪು ಪ್ರಶ್ನೆಗಳನ್ನು ಕೇಳಿ ಅಸಹಕಾರ ನೀಡುತ್ತಿದ್ದಾರೆಂದು ಹೇಳಿ ಅವರನ್ನು ಬಂಧನಕ್ಕೆ ತೆಗೆದುಕೊಂಡಿದ್ದಾರೆ. 4 ದಿವಸಗಳವರೆಗೆ ನಿರಂತರವಾಗಿ ಸಮಯಕ್ಕೆ ಸರಿಯಾಗಿ ಅವರ ಜೊತೆಗೆ ಸ್ಪಂದಿಸಿ ಪ್ರಶ್ನಾವಳಿಗೆ ಉತ್ತರವನ್ನು ನೀಡಿದರೂ ಸಹ ಅವರಿಗೆ ವಿನಾಕಾರಣ ಬಂಧನದಲ್ಲಿಟ್ಟಿದ್ದಾರೆ. ಇದರರ್ಥ
BJP ಹೊರತುಪಡಿಸಿ ಉಳಿದೆಲ್ಲ ಪಕ್ಷದ ಪ್ರಭಾವಿ ನಾಯಕರು ಅವರ ವ್ಯಕ್ತಿತ್ವ, ಅವರ ರಾಜಕೀಯ ಜೀವನ ದಮನಗೊಳಿಸ್ತಕ್ಕಂಥ ಕುತಂತ್ರ ಮತ್ತು ಷಡ್ಯಂತ್ರ ಈ ದೇಶದ ಕೇಂದ್ರ ಸರ್ಕಾರ ಮಾಡುತ್ತಿದೆ. ದೇಶದ ಗೃಹ ಮಂತ್ರಾಲಯ ದಿನನಿತ್ಯ ಇಂಥ ಕೆಲಸಗಳನ್ನು ಮಾಡಿ ಈ ದೇಶದ ಘನತೆ ಮತ್ತು ಗೌರವವನ್ನು ಹಾಳು ಮಾಡ್ತಾ ಇದೆ. IT ರೇಡ್ ಮಾಡಿದ್ದು 2017ರಲ್ಲಿ, ಪ್ರಕರಣ ಇಡಿಗೆ ತೆಗೆದುಕೊಂಡಿದ್ದು 2018ರಲ್ಲಿ. 1 ವರ್ಷ ಯಾಕೆ ಬಿಟ್ರಿ? ಇಡಿ ಹತ್ರ DK ಶಿವಕುಮಾರ್ ಅವರ ಯಾವುದೇ ಸಾಕ್ಷಿ ಮತ್ತು ಪುರಾವೆಗಳೇ ಇಲ್ಲ. ಹೀಗಿದ್ದಾಗಲೂ ವಿನಾಕಾರಣ FIRದಲ್ಲಿ ತೋರಿಸಿದ ವಿಷಯಗಳನ್ನು ಹೊರತುಪಡಿಸಿ ಅವರ ಮೇಲೆ ರಾಜಕೀಯ ದಮನವನ್ನು ಮಾಡಿ, ನಾವು ಹೇಳಿದಂತೆ ನೀವು ಕೇಳಬೇಕು, ರಾಜ್ಯದಲ್ಲಿ ಸಕ್ರಿಯವಾಗಿ ರಾಜಕಾರಣ ಮಾಡಬಾರ್ದು ಅನ್ನುವಂಥ ಕಾಂಗ್ರೆಸ್ಸಿನ ಧೀಮಂತ ನಾಯಕನ ವ್ಯಕ್ತಿತ್ವವನ್ನು ತೇಜೋವಧೆ ಮಾಡುವ ಕೆಲಸ ನಡೀತಾ ಇದೆ. ಇದು ಪ್ರಜಾಪ್ರಭುತ್ವದ ಧಕ್ಕೆಯಾಗಿದೆ, ಮಾನವ ಹಕ್ಕುಗಳ ಧಕ್ಕೆಯಾಗಿದೆ. ಭಾರತೀಯ 130 ಕೋಟಿ ಜನರ ಮೂಲಭೂತ ಹಕ್ಕುಗಳು ನಾಶವಾಗ್ತಾ ಇದೆ. ಇಲ್ಲಿ DK ಶಿವಕುಮಾರ್ ಮತ್ತು ಪಿ ಚಿದಂಬರಂ ಅವರ ಅಸ್ತಿತ್ವ ಮುಖ್ಯ ಅಲ್ಲ, ಈ ದೇಶದ ಅಸ್ತಿತ್ವ ಮುಖ್ಯ. ಸಂವಿಧಾನ ಉಳಿಬೇಕು. ಸಂವಿಧಾನ ಇದ್ದಾಗ ನಮ್ಮೆಲ್ಲ ಹಕ್ಕುಗಳು ನಮಗೆ ದೊರಕ್ತವೆ. ಅದಕ್ಕಾಗಿ ವಿನಾಕಾರಣ ಪಿ ಚಿದಂಬರಂ ಅವರನ್ನು ಮತ್ತು ವಿನಾಕಾರಣ ಶ್ರೀ DK ಶಿವಕುಮಾರ್ ಅವರನ್ನು, ಈ ಪ್ರಭಾವಿ ನಾಯಕರನ್ನು ಬಂಧನದಲ್ಲಿಟ್ಟಿದ್ದು ಈ ದೇಶದ ಜನತೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾವುದೋ ಬಹುಮತ ಸಿಕ್ಕಿದೆ ಅಂದ ಮಾತ್ರಕ್ಕೆ ಎಲ್ಲರನ್ನ ನಾಶಪಡಿಸುತ್ತೇನೆ ಅನ್ನುವುದಾದರೆ ಅದೊಂದು ಮೂರ್ಖತನದ ಲಕ್ಷಣ ಅನ್ನುವುದನ್ನು ಕೇಂದ್ರ ಸರ್ಕಾರ ಗಮನಿಸಬೇಕು. ಈ ಸಂದರ್ಭದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಉನ್ನತ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ನಾನು ಹಾಸಿಂ ಪಿರ್ವಾಲಿಕರ್, राज्य कार्यदर्शी विजयपुर। हिंदुस्तान आज़ाद होने के बाद आज तक जितने भी गवर्नमेंट आए, कांग्रेस है, जनता दल है, बीजेपी है, लेकिन ये मोदी सरकार जो बीजेपी की आई हुई है वो बिल्कुल गलत काम कर रही है। संविधान के ख़िलाफ़ वो जो है काम कर रही है। अगर किसी देश का संविधान है तो संविधान के हिसाब से ही अगर गवर्नमेंट काम करती है तो देश चलता है। संविधान के अगर ख़िलाफ़ अगर काम करते हैं आप तो देश जो है टुकड़े टुकड़े हो जाता है। आप एक तो ये कर रहे हैं कि हिंदू मुसलमान को जो है लड़ा रहे हैं, दूसरी बात जो है एक पार्टी से दूसरी पार्टी के मेंबर्स को जो है उनके साथ दुश्मनी निकाल रहे हैं उनके साथ। DK शिवकुमार का क्या कसूर था? उन्होंने जब भी आप बुलाए, आईडी बुलाए, IT बुलाए, जब भी बुलाए उनके पास जो है गए, अपना जो है सफाई पेश किए। उसके बाद बीच में उनको 13 तारीख तक उनको अंदर डालने की क्या ज़रूरत थी? ऐसे बहुत सी चीज़ें जो है मोदी सरकार ने किया है। ये सरकार जो है गलत काम कर रही है। राष्ट्रपति से हमारी इतनी ही विनती है कि ये सरकार को हिदायत दें कि संविधान के हिसाब से जो है हमारी गवर्नमेंट चले। किसी की भी गवर्नमेंट हो, बीजेपी हो, कांग्रेस हो, जनता दल हो, वो संविधान के हिसाब से जो है चलना चाहिए। मैं ये कहना चाहता हूँ मोदी से और अमित शाह से ये कहना चाहता हूँ कि आप अपने अंडर जो भी ये IT जो आपने डिपार्टमेंट रखे हुए हैं उनको आज़ाद काम करने के लिए जो है मौका दो। अगर वैसा मौका आप देंगे तो हिंदुस्तान का भला होगा। इतना कहते हुए मेरी बात। आपका नाम? दिलावर काजी, JDS कार्याध्यक्ष, विजयपुर डिस्ट्रिक्ट। और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।